ವೆಲ್ಕಮ್ ಬ್ಯಾಕ್. ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಯಾಮಾರಿಸ್ತಾ ಸಿದ್ದು ಸರ್ಕಾರ ಬಿಡುಗಡೆಯಾಗಿಲ್ಲ. ಫೆಬ್ರವರಿ ಮಾರ್ಚ್ ತಿಂಗಳ ಗೃಹಲಕ್ಷ್ಮಿ ಹಣ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಯಾಮಾರಿಸ್ತಾ ಹಾಗಾದ್ರೆ ಸಿದ್ದು ಸರ್ಕಾರ. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಗೃಹಲಕ್ಷ್ಮಿ ಹಣ ಇನ್ನೂ ಬಿಡುಗಡೆಯಾಗಿಲ್ಲ. ಹಣ ಬಿಡುಗಡೆ ಆಗಿಲ್ಲ ಅಂತ ಹೇಳಿ ದಾಖಲೆ ರಿಲೀಸ್ ಕೂಡ ಆಗುತ್ತೆ. ಶಾಸಕ ಮಹೇಶ್ ತೆಂಗಿನಕಾಯಿ ಗೃಹಲಕ್ಷ್ಮಿ ಬಾಂಬ್ ಅನ್ನ ಸಿಡಿಸಿದ್ದಾರೆ. 5,000 ಕೋಟಿ ಹಣ ಬಿಡುಗಡೆ ಆಗಿದೆ ಅಂತ ಹೇಳಿದ್ದಾರೆ. ದಾಖಲೆ ಬಿಡುಗಡೆ ಮಾಡಿದ ಮಹೇಶ್ ತೆಂಗಿನಕಾಯಿ. 2 ತಿಂಗಳ ಹಣ ಬಿಡುಗಡೆ ಮಾಡಿರುವಂತಹ ಸರ್ಕಾರ ಇನ್ನು ಕೂಡ ಫೆಬ್ರವರಿ ಮಾರ್ಚ್ ತಿಂಗಳ ಗೃಹಲಕ್ಷ್ಮಿ ಹಣ ಇನ್ನೂ ಬಂದಿಲ್ಲ. ಗೃಹಲಕ್ಷ್ಮಿ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಗೃಹಲಕ್ಷ್ಮಿ ಏನು ಇಡೀ ರಾಜ್ಯದ 1,28,00,000 ಮಹಿಳೆಯರಿಗೆ 2,000 ರೂಪಾಯಿನ ಪ್ರತಿ ತಿಂಗಳು ಸಂದಾಯ ಮಾಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ. ಆದರೆ ನನಗೂ ಗೊತ್ತಿತ್ತು ಇದರಲ್ಲಿ 2025ರ ಫೆಬ್ರವರಿ ಮತ್ತು ಮಾರ್ಚ್ ಹಣ ಇನ್ನೂವರೆಗೂ ಕೂಡ ಜಮೆ ಆಗಿಲ್ಲ ಅಂತಕ್ಕಂಥದ್ದನ್ನ ಒಂದು ಕಡೆ. ಎರಡನೇದು ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ 3 ತಿಂಗಳ ಹಣನೂ ಕೂಡ ಇನ್ನೂವರೆಗೆ ಬಿಡುಗಡೆ ಆಗಿಲ್ಲ ಅಂತಕ್ಕಂಥ ಮಾಹಿತಿಯನ್ನ ಮಾನ್ಯ ಸಚಿವರಿಗೆ ನಾನು ಕೇಳಿದಾಗ ಮಾನ್ಯ ಸಚಿವರು ಬಹಳ ಸ್ಪಷ್ಟವಾಗಿ ಉತ್ತರವನ್ನು ಕೊಟ್ಟರು. ಆಗಸ್ಟ್ 2025ರವರೆಗೆ 1,24,00,000 ಜನ ಮಹಿಳೆಯರಿಗೆ ನಾವು ಅವ್ರ ಅಕೌಂಟಿಗೆ ಎಲ್ಲಾ ದುಡ್ಡನ್ನು ಹಾಕಿದ್ದೇವೆ ಅಂತಕ್ಕಂಥ ಮಾಹಿತಿಯನ್ನ ಮಾನ್ಯ ಸಚಿವರು ಹೇಳಿದಾಗ, ಯಾವ ಸಚಿವರು ಇವತ್ತು ಹೇಳ್ತಾ ಇದ್ರು ಆಗಸ್ಟ್ ವರೆಗೆ ಫೆಬ್ರವರಿ ಮಾರ್ಚ್ ಇನ್ಕ್ಲೂಡಿಂಗ್ ಎಲ್ಲ ದುಡ್ಡು ಕೊಟ್ಟೇವೆ ಅಂತ ಹೇಳ್ತಾ ಇದ್ರು, ಇವತ್ತು ಸರ್ಕಾರಿ ದಾಖಲೆಗಳಿದ್ದಾವೆ. ಗದಗ, ಧಾರವಾಡ ಮತ್ತು ಹಾವೇರಿ 3 ಜಿಲ್ಲೆಯ ಅಲ್ಲಿಯ ಉಪನಿರ್ದೇಶಕರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಬಹಳ ಸ್ಪಷ್ಟವಾಗಿ. ಫೆಬ್ರವರಿ 2025 ಮತ್ತು ಮಾರ್ಚ್ 2025ರ ಹಣವನ್ನ ನಮಗೆ ಬಂದಿಲ್ಲ, ನಾವು ಯಾವುದೋ ಅಕೌಂಟಿಗೆ ಜಮೆ ಮಾಡಿಲ್ಲ ಅಂತಕ್ಕಂಥ ಮಾಹಿತಿಯನ್ನ ಇವತ್ತು 3 ಜಿಲ್ಲೆಗಳ ಉಪನಿರ್ದೇಶಕರು ನಮಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಮಾನ್ಯ ಸಚಿವರು ಇವತ್ತೇನು ಸದನಕ್ಕೆ ಸುಳ್ಳು ಹೇಳಿದ್ದಾರೆ. ಇವತ್ತು ನಾವು ಆ ವಿಷಯವನ್ನು ರೇಜ್ ಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ರೇಜ್ ಮಾಡಿದಾಗ ಮುಖ್ಯಮಂತ್ರಿಗಳು ಕೂಡ ಇವತ್ತು ಹಿರಿಯರಾದಂಥವ್ರು ಹೇಳಿದ್ರು, ಅದೇನಾದ್ರೂ ದುಡ್ಡು ಬಂದಿಲ್ಲ ಅಂದ್ರೆ ನಾನು ಹಾಕಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಅಂತಕ್ಕಂಥದನ್ನ ಮುಖ್ಯಮಂತ್ರಿಗಳು ಒಂದ್ ಕಡೆ ಹೇಳ್ತಾ ಇದ್ರೆ, ಸಚಿವರಾದಂಥವ್ರು ನಾ ಕೊಟ್ಟೇನಿ ಅಂತಕ್ಕಂಥ ವಾದವನ್ನು ಮನ್ನೆ ಮಾಡಿದ್ದಾರೆ. ಸೋಮವಾರ ಸಚಿವರು ಏನ್ ರಿಪ್ಲೈ ಕೊಡ್ತಾರ ಅದ್ರ ಮೇಲೆ ಮುಂದಿನ ವಿಷಯಗಳನ್ನ ನಾವು ಮಾಡ್ತೇವೆ. ಒಂದಂಕರ್ ಸ್ಪಷ್ಟ ಆಗೈತಿ, ಇವತ್ತು ನಮ್ಮ ಕಡೆ ಇರ್ತಕ್ಕಂಥ ದಾಖಲಾತಿಗಳಿಂದ ಸಚಿವರು ಸುಳ್ಳು ಹೇಳಿದ್ದಾರೆ, ಸದನವನ್ನು ದಿಕ್ಸ್ತಪ್ಪಿಸ್ತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ರೆ ಬಹಳ ಸ್ಪಷ್ಟವಾಗೈತಿ. ಹೀಗಾಗಿ ನಿಮ್ಗೆ ಯಾರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅವ್ರ ಮ್ಯಾಗ ಆಕ್ಷನ್ ಮಾಡ್ತಿರೋ ಅಥವಾ ಸಚಿವರು ಏನ್ ಹೇಳ್ತಾರೋ ಅನ್ನೋದನ್ನ ಸೋಮವಾರ ದಿವಸವರೆಗೆ ನಾವು ಕಾದು ನೋಡ್ತೇವೆ.